ನಾಗರಾಜ್ ಸರ್ ನಮಸ್ತೆ. ನಮಸ್ತೆ. ಈಗ ದುಬಾರೆ ಕ್ಯಾಂಪ್ ಎಲ್ಲ ಆಗಿರೋ ಇನ್ಸಿಡೆಂಟ್ ನಿಮ್ಗೂ ಗೊತ್ತು. ಅದ್ರ ಹ್ಮ್ ಬಗ್ಗೆ ಹ್ಮ್ ನೀವೇನ್ ಹೇಳ್ತೀರಾ ಸರ್? ಏನ್ ಆಗಿರ್ಬೋದು ಅಲ್ಲಿ? ಎಕ್ಸಾಕ್ಟ್ ಕಂಜನ್ ಆನೆ ನೀವು ನೋಡಿದೀರಾ, ನಿಮ್ ಪೀರಿಯಡ್ ಅಲ್ಲೇ ಹಿಡ್ದಂತ ಆನೆ ಅದು. ಹೌದು, ಖಂಡಿತ 2014ರಲ್ಲಿ ಹಿಡಿದಂತ ಆನೆ ಅದು. ಅವಾಗ ನಾವು ಡಾಕ್ಟರ್ ಚೆಟ್ಟಿಯಪ್ಪ, ಸೊ ಎಲ್ರೂ ಸೇರಿ ಅದು ಒಂದು 22 ಆನೆ ಕ್ಯಾಪ್ಚರ್ ಆಯ್ತು 2014ರಲ್ಲಿ. ಆಗ ಸೆರೆ ಹಿಡ್ದಂತ ಅದು ಆನೆ ಕಂಜನ್ ಅಂತ ಹೆಸರಿಟ್ಕೊಂಡಿದ್ದಾರೆ ಇವರು. ಹೇಳಿ. ಹಾ ಸರ್, ಅದೇನೇನೆ ಅದು ಮಾರ್ತಾಂಡನು ಅದೇ ಭಾಗದಲ್ಲಿ ಹಿಡಿದಿರೋ ಸಕಲೇಶ್ಪುರ. ಅದ್ರದ್ದು ಹಳೆ ದ್ವೇಷ ಇದ್ದಿ ಏನಾರು ಆತರ ಅಟ್ಯಾಕ್ ಮಾಡಿದ್ಯಾ ಸರ್ ಅದು? ಇಲ್ಲ, ಅದು ಹೇಳ್ಲಿಕ್ ಆಗಲ್ಲ, ಯಾಕೆಂದ್ರೆ ನೀವು ಅದು ಸಕಲೇಶ್ಪುರ ಅಂದಾಗ ಬಟ್ ಅದು ಇದು ಸೇರ್ತಾ ಇದ್ವೋ ಅಥವಾ ಇಲ್ವೋ ಗೊತ್ತಿಲ್ಲ ನಮ್ಗದು. ಸೊ ಜೊತೆಗೆ ಏನಾಗ್ತದೆ, ಈ ಕಂಜನ್ ಆನೆ ಸ್ವಲ್ಪ ಸ್ವಭಾವತಃ ಅಂದ್ರೆ ಅದು ಮೋಸ್ಟ್ಲಿ ಅದು ನಾವು ಕೆಲವು ಟೈಮ್ ನಲ್ಲಿ ಕೆಲವ್ರಿಗೆ ಉಪಯೋಗಿಸ್ತೀವಿ ಹುಟ್ಟುಗುಣನೆ ಅಂತದ್ದು ಅಂತ. ಕೆಲವು ಗುಣಗಳು ಮೂಲತಃ ಅದು ಪೇರೆಂಟ್ಸ್ ಇಂದಾನೆ ಬಂದಿರ್ತವೆ, ತಂದೆ ತಾಯಿಗಳಿಂದಾನೆ ಬಳುವಳಿಯಾಗಿ ಬಂದಿರ್ತವೆ ಕೆಲವು ಕ್ಯಾರೆಕ್ಟರ್ಸ್. ಅದನ್ನ ಜೆನೆಟಿಕಲ್ ಮೇಕಪ್ ಅಂತ ಕರಿತೀವಿ. ಅಂದ್ರೆ ನಮ್ ತಂದೆ ತಾಯಿಗಳಿಂದ ನಮ್ಗೆ ಶಾಂತ ಸ್ವಭಾವ ಇರ್ಬೋದು ಅಥವಾ ಕೋಪ ಮಾಡ್ಕೋದಿರ್ಬೋದು, ಕೆಲವು ಗುಣಗಳು ಪೇರೆಂಟ್ಸ್ ಇಂದಾನೆ ಬರ್ತವೆ ಅವು. ಸೊ ಆ ತರ ಇದು ಏನಾರು ಸ್ವಲ್ಪ ತರಲೆ ಸ್ವಭಾವ ಅದು. ಯಾವ್ದಾದ್ರು ಬೇರೆ ಗಂಡಾನ ಕಂಡ್ರೆ ಸಡನ್ ಆಗಿ ಹೋಗಿ ಜಗಳಕ್ಕೆ ಬೀಳುವಂತ ಮುಂಗೋಪಿ ಇರ್ತಕ್ಕಂತ ಅದು ಆನೆ. ಅದು ಹಿಂದೆ ಒಂದ್ಸಾರಿ ಧನಂಜಯ ಆನೆ ಜೊತೆಲೂ ಹಿಂಗೆ ಆಗಿ ದಸರಾದಲ್ಲಿ ಧನಂಜಯ ಆನೆ ಚೇಸ್ ಮಾಡ್ಕೊಂಡು ಹೋಗಿ ಇದು ಎಲ್ಲ ಸ್ವಲ್ಪ ಓಡಾಡೋದಂತ ನಿದರ್ಶನಗಳು ಅರಮನೆಯಲ್ಲಿ ನಡೆದಿತ್ತು ಅಂತ ಕೇಳ್ಪಟ್ಟಿದ್ದೆ. ಸೊ ಆತರ ಆಗ್ತವೆ. ಅದು ಮೂಲತಃ ಅದೇ ತರ ಸ್ವಭಾವ ಇದ್ದಾಗ ನೋಡಿ, ಇದು ಅದು ಆಕ್ಚುಲಿ ಮಕ್ನ ಏನಾರ ಮೇಲಕ್ಕೆ ಎದ್ ನಿಂತಾಗ ಇದು ಅಟ್ಯಾಕ್ ಮಾಡಿದ್ರೆ ಈ ತರ ಇನ್ಸಿಡೆಂಟ್ಸ್ ಆಯ್ತಿರ್ಲಿಲ್ಲ. ಯಾಕೆಂದ್ರೆ ಅದು ಮಕ್ನ ತುಂಬಾ ರೋಬಸ್ಟ್ ಇರ್ತದೆ, ಟಸ್ಕರ್ಗಿನ ಸ್ಟ್ರಾಂಗ್ ಅದು ಎಲಿಫೆಂಟ್. ಸೊ ಅದು ಆದಷ್ಟು ಅದನ್ನ ದೂರ ಓಡಿಸೋದು ಅಥವಾ ಒಟ್ನಲ್ಲಿ ಜಗಳದಲ್ಲಿ ಅದು ಯಾವತ್ತೂ ಒಂದು ಸಣ್ಣದಾಗಿ ಅದೇ ಓಡೋಗಿರೋದು ಏನೋ ಆಗ್ತಿತ್ತು. ಬಟ್ ಇದು ಆಲ್ ಆಫ್ ಎ ಸಡನ್ ಅದು ಸಡನ್ ಆಗಿ ನೀರೊಳಗಡೆ ಆಗಿರೋದ್ರಿಂದ ಅದ್ ಮೇಲೆ ಕೇಳಲಿಕ್ಕೆ ಅವಕಾಶ ಸಿಕ್ಕಿಲ್ಲ ಅದಕ್ಕೆ. ಸೊ ಆ ಹಿನ್ನೆಲೆಯಲ್ಲಿ ಅದಕ್ಕೆ ತುಂಬಾ ಒಂದ್ರ ಮೇಲೊಂದು ತಿವಿತ ಅದು ಯಾವಾಗ ಜಾಸ್ತಿ ಏಟುಗಳಾಯ್ತು ಅದು ಪಾಪ ಮೇಲೆ ಹೇಳಲಿಕ್ಕೂ ತುಂಬಾ ಕಷ್ಟ ಆಗಿದೆ. ಸೊ ಹಾಗಾಗಿ ಈ ಘಟನೆನ ತುಂಬಾ ನೆನ್ಸ್ಕೊಂಡ್ರೆ ಭಯ ಆಗ್ತದೆ. ಈ ತರ ಆಗ್ಬಾರ್ದಾಗಿತ್ತು, ಆಗೋಗಿದೆ. ಮುಂದೆ ಈ ರೀತಿ ಆಗದಂಗೆ ಸೊ ಇಲಾಖೆಯಿಂದ, ನಾವು ಅರಣ್ಯ ಇಲಾಖೆಯಿಂದ ಮುನ್ನೆಚ್ಚರಿಕೆ ಕ್ರಮನ ತಗೊಳ್ತಾರೆ ಖಂಡಿತ. ಇವತ್ತಿನ ಪೇಪರ್ಲೆಲ್ಲ ನೋಡಿದೆ ನಾನು. ಸೊ ಮಿನಿಸ್ಟ್ರು ಸಹ ಅದ್ರ ಬಗ್ಗೆ SOP ಮಾಡ್ಲಿಕ್ಕೆ ಹೇಳಿದ್ದಾರೆ. ಒಂದಷ್ಟು ಮಾರ್ಗಸೂಚಿಗಳೆಲ್ಲ ಕೊಡ್ತಾರೆ, ಇಷ್ಟು ಡಿಸ್ಟೆನ್ಸ್ ಅಲ್ಲಿ ಇರ್ಬೇಕು ಅಂತನೋ ಅಥವಾ ಆನೆಗೆ ರೇಷನ್ ಕೊಡ್ಲೇಬಾರ್ದು ಅಂತನೋ. ಸಾರ್ವಜನಿಕರು ಆನೆ ಹತ್ರಕ್ಕೆ ಹೋಗಿ ರೇಷನ್ ಕೊಡೋದು, ಮತ್ತೊಂದು ಸ್ನಾನಕ್ಕೆ ಏನಾದ್ರು ಒಂದು ನಿರ್ಧಾರಗಳನ್ನ, ಕಠಿಣ ನಿರ್ಧಾರ ತಗೊಳ್ಬಹುದು ಅಂತ ಅನ್ಕೊಂಡಿದ್ದೀನಿ ನಾನು. ಸರ್, ಇದು ಕ್ಯಾಂಪ್ ಅಲ್ಲಿ ಆಗಿದ್ದಕ್ಕೆ ಸ್ವಲ್ಪ ಇದಾಗಿದೆ. ಇನ್ ದಸರಾಲಿ ಈ ತರ ಡೈಲಿ ವಾಕಿಂಗ್ ಬರುತ್ತೆ ಬೆಳಗ್ಗೆ ಸಂಜೆ. ಆ ತರ ಟೈಮಲ್ಲಿ ನಮ್ ಜನಗಳಿಗೂ ಅಷ್ಟೇ, ನಾವು ಕೆಲವೊಂದು ವಿಡಿಯೋಗಳಲ್ಲಿ ಎಷ್ಟೊಂದ್ ಸತಿ ಹೇಳಿದೀವಿ, ಹೂವ ಎರಚ್ಬಿಡಿ ಬೆಳಗ್ಗೆ ಟೈಮು, ಆನೆಗೆ ಕಣ್ಣತ್ರ ಬಿದ್ರೆ ಅದು ರಿಯಾಕ್ಟ್ ಮಾಡುತ್ತೆ ಅಂತ. ಆತರ ಇನ್ಸಿಡೆಂಟ್ ಗಳಾದಾಗ ಇಲ್ಲೇನ್ ಕ್ರಮ ಕೈಗೊಳ್ತಾರೆ ಸರ್ ಇಲ್ಲಿ ನಮ್ಮ ದಸರಾ ಟೈಮಲ್ಲಿ? ಯಾವುದೇ ಆದ್ರೂ ಅಷ್ಟೇ, ಇದು ಒಂದು ನಮ್ಗೆ ಎಚ್ಚರಿಕೆಯ ಗಂಟೆ. ನಿನ್ನೆ ನಡೆದಿರ್ತಕ್ಕಂಥ ಘಟನೆ ಒಂದು ಎಚ್ಚರಿಕೆಯ ಗಂಟೆ. ಈ ದಸರಾ ಇರ್ಬೋದು, ಮುಂದೆ ಇನ್ನೆಲ್ಲೋ ಇರ್ಬೋದು, ಯಾವ್ದೋ ಕ್ಯಾಂಪ್ ಇರ್ಬೋದು, ಎಲ್ಲಾರ ಇರ್ಲಿ, ನಮ್ಗೆ ಇದೊಂದು ಎಚ್ಚರಿಕೆಯಾಗಿ ಮುಂದೆ ನೀವು ಮುನ್ನೆಚ್ಚರಿಕೆ ಕ್ರಮ ವಹಿಸಿ ಅನ್ನೋ ಸೂಚಿಸ್ತಕ್ಕಂಥ ಘಟನೆ ಇದು. ಇನ್ಮೇಲಾದ್ರೂ ನಾವು ದಸರಾದಲ್ಲಿ ಎಷ್ಟು ಕೇರ್ ತಗೋಬೇಕೋ ಅಷ್ಟು ಇನ್ನೂ ಮುನ್ನೆಚ್ಚರಿಕೆ ಕ್ರಮ ತಗೊಳ್ಳೋದು ಒಳ್ಳೇದು. ಆ ಹೂವು ಎರಚೋರ್ ಹತ್ರ ದಯಮಾಡಿ ಅಲ್ಲಿ ಸಿಬ್ಬಂದಿ, ನಮ್ ಜೊತೆಲಿ ಆನೆ ಸಿಬ್ಬಂದಿ ಹೋಗ್ತಾರಲ್ಲ, ಅವ್ರ ಆದಷ್ಟು ಅವಾಯ್ಡ್ ಮಾಡ್ಬೇಕು. ಬೇಕಾದ್ರೆ ಆನೆ ಮಾತ್ರ ಕೈಲಿ ಹೂ ಕೊಡ್ಲಿ, ಅವನ್ ಮೇಲ್ ಕೂತ್ಕೊಂಡು ಅವನೇನೋ ಹಾಕೊಂಡು ಹೋಗ್ತಾನೆ, ಅದು ಎರಚೋದು ಮಾಡೋದು, ಅದು ಇನ್ನೆಲ್ಲೋ ಅದಕ್ಕೆ ಇರಿಟೇಟ್ ಆಗುವಂಗೆ ಅದ್ರ ಜೊತೆಲಿ ಒಂದ್ ಮೊಳೆನೋ ಮತ್ತೊಂದು ಏನೋ ಒಂದು ಬಿದ್ದಾಗ ಅದಕ್ಕೆ ಚುಚ್ಚದಂತ ಇರಿಟೇಷನ್ ಆದ ಅಂತ ಇದಾದ್ರೆ ಅದು ಎಕ್ಸೈಟ್ ಆಗುತ್ತೆ. ಅದಕ್ಕೆಲ್ಲ ನಾವು ಅವಕಾಶ ಕೊಡಬಾರ್ದು ಅಂತ ಅಂದ್ರೆ ಮುಂಜಾಗ್ರತೆ ಕ್ರಮವಾಗಿ ಶಿಸ್ತುಬದ್ಧವಾಗಿ ಆನೆಗಳನ್ನ ನಡ್ಕೊಂಡು ಹೋಗುವಾಗ ಯಾವುದೇ ಕಾರಣಕ್ಕೂ ಯಾರು ಏನು ಎರಚೋದು ಮಾಡೋದು ಮಾಡ್ಬೇಡ್ರಪ್ಪ ಅಂತ ಸಾರ್ವಜನಿಕರಲ್ಲಿ ತಿಳಿ ಹೇಳ್ಕೊಂಡು ನಾವು ಅವ್ರಿಗೆ ಮನವೊಲಿಸುವಂತ ಕಾರ್ಯವನ್ನ ಮಾಡ್ಬೇಕಾಗುತ್ತೆ. ಸರ್, ಈ ತರ ಇನ್ಸಿಡೆಂಟ್ ಮುಂಚೆ ಏನಾರು ನಡೆದಿತ್ತಾ ಸರ್ ಈ ತರ? ಈ ತರ ಅಂದ್ರೆ ನಮ್ಮ ಕ್ಯಾಂಪ್ ಅಲ್ಲಿ ಸಣ್ಣ ಪುಟ್ಟ ಈ ಟಸ್ಕರ್ಗಳು ಒಂದ್ ಕಡೆ 4, 5, 7, 8 ಇದ್ರೆ ಸಣ್ಣ ಪುಟ್ಟ ಈ ತರ ಆಗ್ತವೆ. ಬಟ್ ಇದು ತೀರಾ ಇಷ್ಟೊಂದು ಲೆವೆಲ್ಗೆ ಹೋಗಲ್ಲ ಅಲ್ಲಿ. ನಮ್ಮಲ್ಲಿ ಈಗ
ಇದೇ ಮಸ್ತಲ್ಲಿರುವ ಆನೆ ಮಸ್ತಲ್ಲಿದ್ದಾಗ ಆಯ್ತಲ್ಲ, ಸತ್ತಿವಿಯಲ್ಲ, ನಮ್ಮ ಆನೆನೂ ಸತ್ತಿದೆ. ಗಜೇಂದ್ರ ಆನೆ ಹೌದು ಕೇಗುಡಿನಲ್ಲಿ, ಗಜೇಂದ್ರ ಶ್ರೀರಾಮ ಅದು ಕೇಗುಡಿನಲ್ಲಿ incident. ಶ್ರೀರಾಮ ಆನೆ ಓಡಿಸ್ತಾ ಇತ್ತಲ್ಲ, ಅದು ಮಸ್ತಲ್ಲಿತ್ತು. ಅದು ಗಜೇಂದ್ರ ಆನೆ. ಕಾಲ್ಗೆ ಚೈನು ಬೇಡಿ ಹಾಕೊಂಡ್ರಿಲ್ಲ ಮಾವುತ. ಆ ಆರ್ ಎಫ್ ಅವರು ಕೂಡ ಚೈನು ಬೇಡಿ ಹಾಕಪ್ಪ, ಮಸ್ತಲ್ಲಿದೆ, ಹಿಂಗ್ ನಿಂತ್ಕೋಬೇಡ, ಹಿಂಗ್ ಬಿಡ್ಬೇಡ ಆನೆನ ಅಂತ ಕೇಳಿದ್ರು. ನನ್ನ ಆನೆ ತುಂಬಾ ಸಾಧು, ಅದೇನು ಮಾಡಲ್ಲ ಅಂತ ಹೇಳಿ ನೆಗ್ಲೆಕ್ಟ್ ಮಾಡಿ, ಅವತ್ತು ಪಾಪ ಯಾರೋ ಹಿಂಗೆ ಟೂರಿಸ್ಟ್ ಹೋಗಿದ್ದಾರೆ, ಅವ್ರ ಜೊತೆಲಿ ಫೋಟೋ ತೆಗ್ಸಿದ್ದಾನೆ ಆನೆ ಹತ್ರ ನಿಲ್ಸಿ. ಅವರು ಸ್ವಲ್ಪ ಒಂದ್ 150-200 ಮೀಟರ್ ಮೇಲಕ್ಕೆ ಅವರು ರೋಡ್ ಬಂದಿದ್ದಾರೆ. ಆ ರೋಡ್ ಬರೋದಕ್ಕೂ ಮಾವುತನು ಅವ್ರ ಜೊತೆ ಬಂದಿದ್ದಾನೆ. ಅದು ಅಲ್ಲೇ ನಿಂತಿದೆ ಆನೆ. ಆಲ್ ಆಫ್ ಎ ಸಡನ್ ಮಸ್ತಲ್ಲಿ ಇತ್ತಲ್ಲ, ಆ ಟೈಮ್ಗೆ ನಮ್ಮ ಶ್ರೀರಾಮ ಆನೆ ಕಾಡ್ಗೆ ಹೋಗಿದ್ದು ಕ್ಯಾಂಪಿಗೆ ಬಂದಿದೆ. ಕ್ಯಾಂಪಿಗೆ ಬರದ ತಕ್ಷಣ ಇದೇನಾಗತ್ತೆ, ಇದು ಯಾವಾಗ ಮಸ್ತಲ್ಲಿತ್ತು ಅದಕ್ಕೆ ತುಂಬಾ ಅಗ್ರೆಸಿವ್ ಆಗ್ಬಿಡ್ತು. ಸಡನ್ ಆಗಿ ಆಲ್ ಆಫ್ ಎ ಸಡನ್ ಏನಾಗ್ತದೆ, ಎಕ್ಸ್ಪೆಷಲಿ ಮಸ್ತಲ್ಲಿರುವಾನೆ ಸಡನ್ ಅಗ್ರೆಸಿವ್ ಆಗ್ತವೆ ಟಸ್ಕರ್ ಕಂಡ್ರೆ. ಈವನ್ ಫೀಮೇಲ್ ಕಂಡ್ರು ಅಗ್ರೆಸಿವ್ ಆಗ್ತವೆ. ಆದ್ರೆ ಫೀಮೇಲ್ ಏನಾರ ಅದು ಮೇಟಿಂಗ್ ಅವಕಾಶ ಕೊಟ್ರೆ ಸುಮ್ನಿರ್ತದೆ. ಇಲ್ಲ ಅಂದ್ರೆ ಅದು ಕೋಆಪರೇಟ್ ಮಾಡ್ಲಿಲ್ಲ ಅಂದ್ರೆ, ಅದು ಸೈಕಲ್ ಇಲ್ಲ, ಅದು ಕೋಆಪರೇಟ್ ಮಾಡ್ಲಿಲ್ಲ ಅಂದ್ರೆ ಫೀಮೇಲು, ಅದಕ್ಕೂ ಕೂಡ ಹೊಡಿತದೆ ಟಸ್ಕರ್ಸು ಮಸ್ತಲ್ಲಿರುವ ಆನೆ. ಸೊ ಆಗ ಗಜೇಂದ್ರ ಆನೆ ಆ ಶ್ರೀರಾಮ ಆನೆಗೆ ಹೊಡಿಲಿಕ್ಕೆ ಹೋಗಿತ್ತು. ಹೊಡಿಲಿಕ್ಕೆ ಹೋದಾಗ ಮಾವುತ ತಡಿಯಕ್ ಹೋದ, ಮಾವುತನ್ನೇ ಸಾಯಿಸ್ಬಿಟ್ಟು ಆಮೇಲೆ ಶ್ರೀರಾಮ ಆನೆ ಅಟ್ಟಿಸ್ಕೊಂಡು ಹೋಗಿ, ಅದು ಕುಪ್ಪಕ ಪಾಪ ಚೈನು ಬೇಡಿ ಆಗೋದ್ರಿಂದ ಅಷ್ಟು ಫಾಸ್ಟ್ ಆಗಿ ಓಡ್ಲಿಕ್ಕೆ ಆಗ್ಲಿಲ್ಲ, ಕುಪ್ಕೊಂಡು ಹೋಗಿದೆ. ಆದ್ರೆ ಅಲ್ಲೊಂದು ಸ್ಕೂಲ್ ಇದೆ, ಒಂದು ಟ್ರೈಬ್ಸ್ಗೆ. ಆ ಸ್ಕೂಲ್ ಹಿಂಭಾಗ ಒಂದು ಎತ್ತರವಾದ ಒಂದು ಗುಡ್ಡ ಇತ್ತು. ಆ ಗುಡ್ಡದಲ್ಲಿ ಹೊಡೆದು 2-3 ಉಳ್ಳಿ ಅದು ಕೆಳಗಡೆ ಕರಳಲ್ಲೇ ಈಚೆಗೆ ಬಂದು ನಿಂತಿತ್ತು. ಅದು ಅಷ್ಟು ಅಗ್ರೆಸಿವ್ ಆಗಿರ್ತದೆ. ಅದು ಹೊಡೆದು ನಮ್ಮ ಶ್ರೀರಾಮನೇನ ಕೊಂದು ಅದು ಕಾಡ್ ಸೇರ್ಕೊಳ್ತು. 3-4 ದಿವಸ ನಮ್ ಕಣ್ಣಿಗೆ ಸಿಗ್ಲಿಲ್ಲ ಅದು. ಹೌದು ಸರ್. ಈಗ ಮೈಸೂರಲ್ಲಿ ನೀವು ಪ್ರೊಸೆಷನ್ ಬಂದಾಗ ಇಲ್ಲೂ ನೀವು ಮೆಡಿಸಿನ್ ಎಲ್ಲ ಮಡಗಿರ್ತೀರಲ್ಲ ಸರ್ ಒಂದ್ ಜೀಪಲ್ಲಿ? ಖಂಡಿತ ಜೀಪಲ್ಲಿ ಯಾವಾಗ್ಲೂ ಮೆಡಿಸಿನ್ ಇರ್ತದೆ. ಟ್ರ್ಯಾಂಕ್ಲೈಸಿಂಗ್ ಗನ್ನು, ಅದಕ್ಕೆ ಬೇಕಾದಂತ ಮೆಡಿಸಿನ್ ಎಲ್ಲವೂ ಇರ್ತವೆ. ಆಮೇಲೆ ಪ್ರೊಸೆಷನ್ ನಲ್ಲೂ ಕೂಡ, ಪ್ರೊಸೆಷನ್ ದಿನನು 5 ಪಾಯಿಂಟ್ ಅಲ್ಲಿ 5 ಸರ್ಕಲ್ ಅಲ್ಲಿ, KR ಸರ್ಕಲ್ ಇರ್ಬೋದು, ಬಾಟಾ ಶೋರೂಮ್ ಸರ್ಕಲ್ ಇರ್ಬೋದು, ಆಯುರ್ವೇದಿಕ್ ಸರ್ಕಲ್, RMP ಸರ್ಕಲ್, ಆ 4-5 ಪಾಯಿಂಟ್ ಅಲ್ಲೂ ಕೂಡ ಒಂದು ಡಾಕ್ಟರ್ಸ್ 5 ಜನ 4 ಜನ ಡಾಕ್ಟರ್ಸ್ ನ ಟೀಮ್ ಮಾಡಿ ಒಂದೊಂದು ಸರ್ಕಲ್ ಅಲ್ಲೂ ಅವ್ರ ಜೊತೆ ಸಿಬ್ಬಂದಿಯನ್ನು ಇಟ್ಟು ಟ್ರ್ಯಾಂಕ್ಲೈಸಿಂಗ್ ಗನ್ ಎಲ್ಲ ಕೊಟ್ಟು ಅಲ್ಲಿ ಇಟ್ಟಿರ್ತೀವಿ. ತೀರಾ ಎಮರ್ಜೆನ್ಸಿ ಆದಾಗ ರೂಟಲ್ಲಿ ನಿಮ್ಗೆ ಗೊತ್ತಲ್ಲ, ಫಸ್ಟ್ ಸಾಲ ಒಂದಾದ ಮೇಲೆ ಒಂದು ನಿಶಾನ್ ಆನೆ, ನೌಫತ್ ಆನೆ, ಸಾಲ ಆನೆಗಳು ಹೋಗೋವರ್ಗುನು, ಅದು ತಲುಪುವವರ್ಗುನು ಇವರು ಏನಾರು ಒಂದು ಅವಘಡ ಆಗ್ಬೋದು ಅಂತೇಳಿ 2008ರಿಂದ ಈಚೆಗೆ ಆ ತರ ಪ್ರಿಕಾಷನ್ಸ್ ತಕೊಂಡಿದೀವಿ. ಈಗ ಮುಂದೆ ಈಗ ನೀವ್ ಹೇಳಿದ್ರಿ ಹೂವು ಇರ್ತಾರೆ ಅಂತ ಹೇಳಿ, ಇದೊಂದು ಪಾಠ. ಈಗ ಹೊಸದಾಗಿ ಈಗ ನೆಕ್ಸ್ಟ್ ದಸರಾಗಳಿಂದ ಯಾವುದೇ ಕಾರಣಕ್ಕೂ ಹೂವು ಎರಚೋದು ಮತ್ತೊಂದು ದಯಮಾಡಿ ಮಾಡಬೇಡಿ ಅಂತ ಸಾರ್ವಜನಿಕರಲ್ಲಿ ಮನವರಿಕೆ ಮಾಡಿ ಹೇಳ್ಬೇಕಾಗುತ್ತೆ. ದಿನಗಳಲ್ಲಿ ಇದೇ ತರ ಆದ್ರೆ ಇನ್ಸಿಡೆಂಟ್ಗಳು, ಪ್ಲಾಸ್ಟಿಕ್ ಆನೆಗಳಿಗೆ ಕೇರಳದಲ್ಲಿ ಯೂಸ್ ಮಾಡ್ತಾರಲ್ಲ, ಆ ತರ ಬಂದ್ರು ಬರ್ಬೋದಲ್ಲ ಸರ್ ದಸರಾಗಳಿಗೆ? ನಮ್ಮಲ್ಲಿ ಪಾಪ ಇನ್ನು ಒಂದು ಒಳ್ಳೊಳ್ಳೆ ಆನೆಗಳಿವೆ. ಸೊ ಆ ಮಟ್ಟಕ್ಕೆ ಸದ್ಯಕ್ಕೆ ಬರೋದು ಪರಿಸ್ಥಿತಿ ಇಲ್ಲ. ಸೊ ಆ ರೀತಿ ಬರ್ಲಿಕ್ಕೂ ನಾವು ಬಿಡಬಾರ್ದು. ಹೌದು ಸರ್, ನಮ್ಮ ಆಸೆನೂ ಅದೇ. ನಮ್ಮ ಇಡೀ ದೇಶದಲ್ಲಿ ನಮ್ಮ ಕರ್ನಾಟಕನೇ ನಂಬರ್ 1 ಕುಮ್ಕಿ ಇರೋ ಆನೆಗಳು. ಹೌದೌದು, ಒಳ್ಳೊಳ್ಳೆ ಆನೆಗಳಿರುವಂತಹದ್ದು, ಸೊ ಒಳ್ಳೆ ಹೆಸರಿರುವಂತಹದ್ದು ನಮ್ಮ ಕುಮ್ಕಿ ಎಲಿಫೆಂಟ್ಗೆ ಕರ್ನಾಟಕದಲ್ಲಿ. ಓಕೆ ಸರ್, ಇದೊಂಥರ ನಮ್ಮ ಅಲಾರಾಮ್ ಅನ್ಬೋದು, ಒಂದು ಎಚ್ಚರಿಕೆ ಗಂಟೆ ಅನ್ಬೋದು ಇದು. ಖಂಡಿತ ತುಂಬಾ ಒಳ್ಳೆ ಎಚ್ಚರಿಕೆ ಗಂಟೆ ಇದು. ಇನ್ಮೇಲಾರು ನಾವು ಸಣ್ಣ ಇದಕ್ಕೂ ಮುಂಜಾಗ್ರತೆ ಕ್ರಮ ವಹಿಸಿದ್ರೆ ಒಳ್ಳೇದು. ಓಕೆ ಸರ್, ಥ್ಯಾಂಕ್ ಯು. ಓಕೆ.